ಎಲ್ಲರಿಗೂ ನಮಸ್ಕಾರ. 8ನೇ ತರಗತಿಯ ರಸಾಯನಶಾಸ್ತ್ರ ಪಾಠ ನಿಮಗೆಲ್ಲ ಸ್ವಾಗತ. ನೀವು ಈಗಾಗಲೇ ರಸಾಯನಶಾಸ್ತ್ರದಲ್ಲಿ 2 ಅಧ್ಯಾಯಗಳನ್ನು ಕಲಿತಿರುವಿರಿ. ಪದಾರ್ಥಗಳ ಸ್ವಭಾವ ಮತ್ತು ಪದಾರ್ಥಗಳ ಮೂಲಭೂತ ಘಟಕಗಳು. ಇನ್ನೀಗ ನಾವು ಈ ತರಗತಿಯಲ್ಲಿ ರಸಾಯನಶಾಸ್ತ್ರದ 3ನೇ ಅಧ್ಯಾಯವಾದ ರಾಸಾಯನಿಕ ಬದಲಾವಣೆಗಳು ಎಂಬ ಪಾಠವನ್ನು ಕಲಿಯೋಣ. ಬದಲಾವಣೆ ಅಂತ ಹೇಳಿದರೆ ಏನು ಎಂಬುದನ್ನು ನಾವು ತಿಳಿಬೇಕು. ಯಾವುದೇ ಪದಾರ್ಥದ ಸ್ಥಿತಿಯಲ್ಲಿ, ಗಾತ್ರದಲ್ಲಿ, ಆಕಾರದಲ್ಲಿ, ರಚನೆಯಲ್ಲಿ, ಬಣ್ಣದಲ್ಲಿ ವ್ಯತ್ಯಾಸ ಉಂಟಾಗುವ ಪ್ರಕ್ರಿಯೆಯನ್ನು ನಾವು ಬದಲಾವಣೆ ಅಂತ ಹೇಳ್ತೇವೆ. ಹಾಗಾದರೆ ನಾವು ಪ್ರತಿದಿನವೂ ನಮ್ಮ ಸುತ್ತಮುತ್ತಲೂ ಹಲವಾರು ಬದಲಾವಣೆಗಳನ್ನು ನೋಡ್ತಾ ಇದ್ದೇವೆ. ನಾವು ಅದನ್ನೀಗ ಗಮನಿಸುವ. ಯಾವುದೆಲ್ಲ? ರಾತ್ರಿ ಹಗಲಾಗುವುದು, ಹಗಲು ರಾತ್ರಿಯಾಗುವುದು, ಮಂಜುಗಡ್ಡೆ ಕರಗುವುದು, ಹಾಲು ಮೊಸರಾಗುವುದು, ಹೀಗೆ ಅನೇಕ ಬದಲಾವಣೆಗಳು. ಈಗ ನಮ್ಮ ಪಠ್ಯಪುಸ್ತಕದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೊಟ್ಟಿರ್ತಾರೆ. ಅದನ್ನೊಮ್ಮೆ ನಾವೀಗ ಗಮನಿಸುವ. ಯಾವುದೆಲ್ಲ ಬದಲಾವಣೆಗಳು? ನೀರು ಆವಿಯಾಗುವುದು, ಕಟ್ಟಿಗೆಯನ್ನು ಉರಿಸುವುದು, ಮಯಣ ಕರಗುವುದು, ಪಟಾಕಿ ಸಿಡಿಯುವುದು, ಕಟ್ಟಿಗೆಯನ್ನು ತುಂಡರಿಸುವುದು, ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು. ಈಗ ಈ ಬದಲಾವಣೆಗಳನ್ನು ನಾವು 2 ವರ್ಗೀಕರಿಸಬೇಕು. ಹೇಗೆ? ನಿಮ್ಮ ಪಠ್ಯಪುಸ್ತಕದಲ್ಲಿ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಎಂಬುದಾಗಿ ವರ್ಗೀಕರಿಸಲಿಕ್ಕೆ ಹೇಳಿದ್ದಾರೆ. ಹಾಗಾದರೆ ನಿಮಗೆ ಭೌತಿಕ ಬದಲಾವಣೆ ಅಂತ ಹೇಳಿದರೆ ಏನು, ರಾಸಾಯನಿಕ ಬದಲಾವಣೆ ಎಂದರೇನು ಎಂಬುದನ್ನು ಕಲಿಬೇಕೀಗ ಅಲ್ವಾ? ಪಠ್ಯಪುಸ್ತಕದಲ್ಲಿ ಬದಲಾವಣೆಗಳ ಪಟ್ಟಿಯನ್ನು ಕೊಟ್ಟಿರುವುದರಲ್ಲಿ ಕೆಲವೊಂದು ಚಿತ್ರವನ್ನು ಪ್ರತ್ಯೇಕಿಸಿ ಕೊಟ್ಟಿದ್ದಾರೆ. ಆ ಚಿತ್ರದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ? ಮಯಣದ ಬತ್ತಿ ಕರಗುವುದು, ನೀರು ಆವಿಯಾಗುವುದು, ಹಾಗೆ ಕಟ್ಟಿಗೆಯನ್ನು ತುಂಡರಿಸುವುದು. ಈಗ ನಾವು ಇದರಲ್ಲಿ ಒಂದೊಂದನ್ನೇ ಗಮನಿಸುವ. ಮಯಣ ಕರಗುವುದು. ಮಯಣ ಉಷ್ಣವನ್ನು ಕೊಟ್ಟಾಗ ಕರಗಿ ದ್ರವರೂಪಕ್ಕೆ ಬರುವುದು. ಪುನಃ ಅದು ತಣಿದಾಗ ಘನರೂಪವನ್ನು ತಾಳಿ ಮಯಣವೇ ಆಗುವುದು. ಎಂದರೆ ಇಲ್ಲಿ ಪುನಃ ಅದು ಮೊದಲಿನ ಸ್ಥಿತಿಯನ್ನು ಪಡ್ಕೊಳ್ತದೆ ಅಂತ ಆಯಿತು ಅಲ್ವಾ? ಹಾಗಾದರೆ ಇನ್ನೊಂದು ಉದಾಹರಣೆ, ಕಟ್ಟಿಗೆಯನ್ನು ಕಡಿಯುವುದು. ಕಟ್ಟಿಗೆಯನ್ನು ಕಡಿದಾಗ ಅದು ಗಾತ್ರದಲ್ಲಿ ಚಿಕ್ಕದಾಗುವುದೇ ಹೊರತು ಯಾವುದೇ ಹೊಸ ಪದಾರ್ಥ ಅಲ್ಲಿ ಉಂಟಾಗುವುದಿಲ್ಲ. ಇನ್ನೊಂದು ಚಿತ್ರದಲ್ಲಿ ಕೊಟ್ಟಿರುವಂಥದ್ದು ನೀರು ಕುದಿಯುವುದು.
ನೀರು ಕುದಿಯುವ ದೃಶ್ಯವನ್ನು ನೀವೆಲ್ಲರೂ ಕಂಡಿರಬಹುದು. ಒಂದು ವೇಳೆ ನೀವು ನೋಡದಿದ್ದರೆ ಅದನ್ನು ಇವತ್ತೇ ನಿಮ್ಮ ಮನೆಯಲ್ಲಿ ಗಮನಿಸಿ. ನೀರು ಕುದಿಯುವಾಗ ಏನಾಗ್ತದೆ? ಆವಿ ಆಗ್ತದೆ. ಈ ಆವಿ ತಣಿಯುವಾಗ ಏನಾಗ್ತದೆ? ಪುನಃ ದ್ರವರೂಪಕ್ಕೆ ಬರ್ತದೆ ಅಲ್ವಾ? ಅಂದರೆ ನೀರು ಕುದಿಯುವಾಗ ನೀರು ಆವಿಯಾಯಿತು, ಉಷ್ಣವನ್ನು ಪಡ್ಕೊಂಡಾಗ ಅದು ಆವಿಯಾಯಿತು. ಆ ಆವಿಯನ್ನು ತಣಿಸುವಾಗ ಏನಾಗ್ತದೆ? ಅದು ಪುನಃ ದ್ರವರೂಪಕ್ಕೆ ಬರ್ತದೆ, ಮೊದಲಿನ ಸ್ಥಿತಿಗೆ ಬರ್ತದೆ. ಇಂತಹ ಬದಲಾವಣೆಗಳನ್ನು ಈಗ ನಾವಿಲ್ಲಿ ನೋಡಿದಂತಹ ಬದಲಾವಣೆಗಳು, ಮಯಣ ಕರಗುವುದು, ಕಟ್ಟಿಗೆಯನ್ನು ಕಡಿಯುವುದು, ಹಾಗೆ ನೀರು ಆವಿಯಾಗುವುದು, ಇಂತಹ ಬದಲಾವಣೆಗಳು ಭೌತಿಕ ಬದಲಾವಣೆಗಳು. ಭೌತಿಕ ಬದಲಾವಣೆಗಳು. ಹಾಗೆ ಈ ಬದಲಾವಣೆಗಳು ತಾತ್ಕಾಲಿಕವಾದ ಬದಲಾವಣೆಗಳು. ಅಂದರೆ ಅದನ್ನು ಪುನಃ ಪೂರ್ವ ಸ್ಥಿತಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಪುನಃ ಪೂರ್ವ ಸ್ಥಿತಿಗೆ ತರಲು ಸಾಧ್ಯವಾಗುವ ಇಂತಹ ಬದಲಾವಣೆಗಳನ್ನು ಭೌತಿಕ ಬದಲಾವಣೆ ಅಂತ ಕರೀತಾರೆ. ಇಲ್ಲಿ ಅಣುಗಳ ಕ್ರಮೀಕರಣದಲ್ಲಿ ಮಾತ್ರ ಬದಲಾವಣೆಯಾಗಿರುವಂಥದ್ದು. ಭೌತಿಕ ಬದಲಾವಣೆಯಲ್ಲಿ ಅಣುಗಳ ಕ್ರಮೀಕರಣದಲ್ಲಿ ಮಾತ್ರ ಬದಲಾವಣೆಯಾಗಿರುವುದು. ಇದನ್ನು ಪೂರ್ವ ಸ್ಥಿತಿಗೆ ಸುಲಭವಾಗಿ ಪರಿವರ್ತಿಸಲು ಸಾಧ್ಯವಿದೆ. ಇದು ಒಂದು ತಾತ್ಕಾಲಿಕ ಬದಲಾವಣೆ. ಭೌತಿಕ ಬದಲಾವಣೆ ಎಂಬುದು ತಾತ್ಕಾಲಿಕ ಬದಲಾವಣೆ. ಇನ್ನು ಬದಲಾವಣೆಗಳ ಪಟ್ಟಿಗಳಲ್ಲಿ ಇನ್ನುಳಿದ ಉದಾಹರಣೆಗಳನ್ನು ಗಮನಿಸುವ. ಯಾವುದೆಲ್ಲ ಅದು? ಕಟ್ಟಿಗೆಯನ್ನು ಉರಿಸುವುದು. ಕಟ್ಟಿಗೆ ಉರಿಯುವಾಗ ಏನಾಗ್ತದೆ? ಉರಿದು ಬೂದಿಯಾಗುವುದು. ಈ ಬೂದಿಯನ್ನು ನಮಗೆ ಪುನಃ ಕಟ್ಟಿಗೆಯನ್ನಾಗಿ ಮಾಡಲು ಸಾಧ್ಯವೇ? ಇಲ್ಲ ಅಲ್ವಾ? ಅಂದರೆ ಅಲ್ಲಿ ಬೂದಿ ಎಂಬುದು ಒಂದು ಹೊಸ ವಸ್ತು ಅಲ್ಲಿ ಉಂಟಾಯಿತು. ಇದು ಒಂದು ಶಾಶ್ವತವಾದ ಬದಲಾವಣೆ. ಹಾಗೆ ಇನ್ನೊಂದು ಉದಾಹರಣೆ, ಪಟಾಕಿ ಸಿಡಿಯುವುದು. ಪಟಾಕಿ ಸಿಡಿದಾಗ ಏನಾಗ್ತದೆ? ಶಬ್ದದೊಂದಿಗೆ ಉರಿದು ಬೂದಿಯಾಗಿರ್ತದೆ. ಪುನಃ ಅಲ್ಲಿ ನಮಗೆ ಪಟಾಕಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದು ಕೂಡ ಒಂದು ಶಾಶ್ವತವಾದ ಬದಲಾವಣೆ. ಹಾಗೆ ಇನ್ನೊಂದು ಉದಾಹರಣೆಯಲ್ಲಿ ಕೊಟ್ಟಿರುವಂಥದ್ದು ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು. ಇಲ್ಲಿ ಕೂಡ ಕಬ್ಬಿಣ ಬದಲಾವಣೆಗೆ ಒಳಗಾಗಿ ಹೊಸ ವಸ್ತು ಅಲ್ಲಿ ಉಂಟಾಗಿರ್ತದೆ. ಇಂತಹ ಬದಲಾವಣೆಗಳನ್ನು ರಾಸಾಯನಿಕ ಬದಲಾವಣೆ ಅಂತ ಕರೀತಾರೆ. ರಾಸಾಯನಿಕ ಬದಲಾವಣೆಯಲ್ಲಿ ಸಂಪೂರ್ಣವಾಗಿ ವಸ್ತು ಬದಲಾಗಿ ಹೊಸ ವಸ್ತು ಉಂಟಾಗುವುದು, ಹೊಸ ಅಣುಗಳು ಇಲ್ಲಿ ರೂಪೀಕರಣಗೊಳ್ಳುತ್ತದೆ. ಇದು ಒಂದು ಶಾಶ್ವತವಾದ ಬದಲಾವಣೆಯಾಗಿದೆ. ರಾಸಾಯನಿಕ ಬದಲಾವಣೆ ಶಾಶ್ವತವಾದ ಬದಲಾವಣೆ. ರಾಸಾಯನಿಕ ಬದಲಾವಣೆ ಎಂಬುದು ಶಾಶ್ವತವಾದ ಬದಲಾವಣೆ. ಇನ್ನೀಗ ನಾವು ಇದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋವನ್ನು ಗಮನಿಸುವ. ಈ ವಿಡಿಯೋದಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿರ್ತಾರೆ. ಮೆಲ್ಟಿಂಗ್ ಆಫ್ ಐಸ್, ಮಂಜುಗಡ್ಡೆ ಕರಗುವುದು, ಮಂಜುಗಡ್ಡೆ ದ್ರವೀಕರಿಸುವುದು. ಹಾಗೆ ಡಿಸಾಲ್ವಿಂಗ್ ಆಫ್ ಟೇಬಲ್ ಸಾಲ್ಟ್ ಇನ್ ವಾಟರ್, ನೀರಿನಲ್ಲಿ ಅಡುಗೆ ಉಪ್ಪನ್ನು ವಿಲೀನಗೊಳಿಸುವುದು. ಹಾಗೆ ಒಂದು
ಪೇಪರಿನ ಅಟ್ಟಿಯನ್ನು ತುಂಡರಿಸುತ್ತಿರುವ ಚಿತ್ರ, ಕಟಿಂಗ್ ಪೇಪರ್ಸ್. ಹಾಗೆ ಚಾಕೊಲೇಟ್ ದ್ರವೀಕರಿಸುವುದು, ಮೆಲ್ಟಿಂಗ್ ಆಫ್ ಚಾಕೊಲೇಟ್, ಚಾಕೊಲೇಟ್ ದ್ರವೀಕರಿಸುವುದು. ಇವೆಲ್ಲ ಯಾವುದಕ್ಕೆ ಉದಾಹರಣೆಗಳು? ಭೌತಿಕ ಬದಲಾವಣೆಗೆ. ಹಾಗೆ ಇನ್ನೊಂದು ಉದಾಹರಣೆ ಅಲ್ಲಿ ಕೊಟ್ಟಿರುವಂಥದ್ದು ಬೆಂಡಿಂಗ್ ಆಫ್ ಮೆಟಲ್ಸ್, ಲೋಹವನ್ನು ಬಾಗಿಸುವಂಥದ್ದು. ಅದೇ ರೀತಿ ಇನ್ನೊಂದು ಉದಾಹರಣೆ ಗ್ರೈಂಡಿಂಗ್ ಆಫ್ ಶುಗರ್, ಸಕ್ಕರೆಯನ್ನು ಹುಡಿ ಮಾಡುವುದು. ಸಕ್ಕರೆಯನ್ನು ಮಿಕ್ಸಿಗೆ ಹಾಕಿ ಹುಡಿ ಮಾಡುತ್ತಿರುವ ಚಿತ್ರವನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಹಾಗೆ ಇನ್ನಿತರ ಉದಾಹರಣೆಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ. ವಾಟರ್ ಸೈಕಲ್, ಹಾಗೆ ಮೇಕಿಂಗ್ ಐಸ್ ಕ್ರೀಮ್, ಘನರೂಪದಲ್ಲಿರುವ ಐಸ್ ದ್ರವರೂಪಕ್ಕೆ ಬರುವುದು, ಪುನಃ ದ್ರವರೂಪದಲ್ಲಿರುವ ಐಸ್ ಘನರೂಪಕ್ಕೆ ಬರುವುದು. ಅದೇ ರೀತಿ ಬ್ರೇಕಿಂಗ್ ಆಫ್ ಗ್ಲಾಸ್, ಗಾಜಿನ ಗ್ಲಾಸನ್ನು ತುಂಡು ಮಾಡುವುದು. ಕ್ರಶಿಂಗ್ ಆಫ್ ಕುಕೀಸ್, ಚಾಕೊಲೇಟ್ಗಳನ್ನು ಹುಡಿ ಮಾಡುವುದು. ಹಾಗೆ ಕಟಿಂಗ್ ಆಫ್ ವುಡ್, ಮರವನ್ನು ಕತ್ತರಿಸುವುದು. ಇವೆಲ್ಲ ಯಾವ ಉದಾಹರಣೆಗಳು? ಯಾವುದಕ್ಕೆ ಇದು ಉದಾಹರಣೆ? ಭೌತಿಕ ಬದಲಾವಣೆಗೆ. ಇನ್ನೀಗ ನಾವು ರಾಸಾಯನಿಕ ಬದಲಾವಣೆಗೆ ಇನ್ನು ಕೆಲವು ಉದಾಹರಣೆಗಳನ್ನು ಇಲ್ಲಿ ಗಮನಿಸುವ. ಸಕ್ಕರೆಯನ್ನು ಉರಿಸುತ್ತಿರುವುದು, ಬರ್ನಿಂಗ್ ಆಫ್ ಶುಗರ್. ಸಕ್ಕರೆ ಬಿಳಿಯ ಬಣ್ಣದ ಹರಳುಗಳ ರೂಪದಲ್ಲಿ ಇವೆ ಅಲ್ವಾ, ನಿಮ್ಗೆಲ್ರಿಗೂ ಗೊತ್ತಿದೆ. ಅದನ್ನು ಒಂದು ಚಮಚದಲ್ಲಿ ತೆಗೆದು ಉರಿಸುತ್ತಿರುವ ದೃಶ್ಯ ಏನಾಗ್ತದೆ? ಅದರಲ್ಲಿ ಉರಿದಾಗ ಕಪ್ಪಾದ ಒಂದು ವಸ್ತುವನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ರೋಟಿಂಗ್ ಆಫ್ ಫ್ರೂಟ್ಸ್, ಹಣ್ಣುಗಳ ಕೊಳೆಯುವಿಕೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಾವೀಗ ಅದನ್ನೆಲ್ಲ ಹೆಚ್ಚಾಗಿ ಕಾಣ್ತಾ ಇರುವಂತಹ ಒಂದು ದೃಶ್ಯ. ಹಣ್ಣು ಕೊಳೆತಾಗ ರಾಸಾಯನಿಕ ಕ್ರಿಯೆಗೆ ಅದು ಒಳಗಾಗಿ ರಾಸಾಯನಿಕ ಬದಲಾವಣೆ ಆಗುವಂಥದ್ದು. ಹಾಗೆ ಬರ್ನಿಂಗ್ ಆಫ್ ಸಲ್ಫರ್, ಸಲ್ಫರ್ ಎಂಬ ರಾಸಾಯನಿಕ ವಸ್ತುವನ್ನು ಉರಿಸುತ್ತಿರುವ ದೃಶ್ಯ ಆಗಿದೆ. ಇಲ್ಲಿ ಕೂಡ ಹೊಸ ವಸ್ತು ಉಂಟಾಗ್ತದೆ. ಹೀಗೆ ನೀವೀಗ ಹಲವಾರು ಉದಾಹರಣೆಗಳನ್ನು ಈ ವಿಡಿಯೋದಲ್ಲಿ ಕಂಡಿದ್ದೀರಾ. ಹಾಗೆ ಇನ್ನೊಂದು ಉದಾಹರಣೆ ಫೋಟೋಸಿಂಥೆಸಿಸ್ ಪ್ರೊಸೆಸ್, ದ್ಯುತಿ ಸಂಶ್ಲೇಷಣೆ. ನಂತರ ಫುಡ್ ಡೈಜೆಷನ್, ಆಹಾರ ಜೀರ್ಣವಾಗುವುದು. ಹಾಗೆ ಇನ್ನಿತರ ಕೆಲವು ಉದಾಹರಣೆಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಕಬ್ಬಿಣಕ್ಕೆ ತುಕ್ಕು ಹಿಡಿಯುವಂಥದ್ದು, ಐರನ್ ರಸ್ಟ್. ಕುಕಿಂಗ್ ಎಗ್, ಮೊಟ್ಟೆಯನ್ನು ಬೇಯಿಸುವುದು. ಮೇಕಿಂಗ್ ಯುಗರ್ಟ್, ಹಾಲು ಮೊಸರಾಗುವುದು. ಈಗ ನೀವು ವಿಡಿಯೋವನ್ನು ನೋಡಿದ್ರಿ. ಹಲವಾರು ಉದಾಹರಣೆಗಳನ್ನು ನಾವಿಲ್ಲಿ ನೋಡಿ ಆಯಿತು. ಅದನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳು ಎಂಬುದಾಗಿ ವರ್ಗೀಕರಿಸಬೇಕು. ನಿಮ್ಮ ವಿಜ್ಞಾನ ಡೈರಿಯಲ್ಲಿ ನೀವು ಇದನ್ನು ವರ್ಗೀಕರಿಸಿ ನಿಮ್ಮ ವಿಜ್ಞಾನ ಅಧ್ಯಾಪಕರುಗಳಿಗೆ ಇದನ್ನು ತೋರಿಸಬೇಕು. ಮುಂದೆ ನಾವೀಗ ರಾಸಾಯನಿಕ ಬದಲಾವಣೆ ಮತ್ತು ಭೌತಿಕ ಬದಲಾವಣೆ ಎಂಬುದನ್ನು ನೋಡಿ ಆಯಿತು. ಇನ್ನೀಗ ಸಾಕಷ್ಟು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ಈ ಪಾಠದಲ್ಲಿ ಕಲಿಯುವ. ಇದಕ್ಕಾಗಿ ಒಂದು ಪ್ರಯೋಗ, ಸೋಡಿಯಂ ಅನ್ನು ನೀರಿಗೆ ಹಾಕುವುದು. ಇದಕ್ಕಾಗಿ ಒಂದು ವಿಡಿಯೋವನ್ನು ನಾವೀಗ ಗಮನಿಸುವ. ಆ ವಿಡಿಯೋದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಸೋಡಿಯಂ ಅಂತ ಹೇಳಿದ್ರೆ ಏನು? ಇದು ಒಂದು ಲೋಹ, ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಒಂದು ಲೋಹ, ಮೃದುವಾದ ಲೋಹ. ಈ ಲೋಹವನ್ನು ಚೂರಿಯಿಂದ ಕತ್ತರಿಸಿ ನೀರಿಗೆ ಹಾಕುವ ದೃಶ್ಯವನ್ನು ನೀವಿಲ್ಲಿ ಕಾಣಬಹುದು. ಏನಾಗ್ತದೆ ಗಮನಿಸಿ.
ನೀರಿನಲ್ಲಿ ಅದು ತೀವ್ರವಾಗಿ ವರ್ತಿಸುವಾಗ ಒಂದು ಅನಿಲ ಬಿಡುಗಡೆಯಾಗುವುದನ್ನು ನೀವು ಕಾಣಬಹುದು. ಈ ಅನಿಲವನ್ನು ಒಂದು ಪ್ರಣಾಳದಲ್ಲಿ ಸಂಗ್ರಹಿಸಿ ಅದನ್ನು ಉರಿಯುತ್ತಿರುವ ಒಂದು ಕ್ಯಾಂಡಲ್ನ ಸಮೀಪ ತಂದಾಗ ಸ್ಫೋಟಕ ಸದ್ದಿನೊಂದಿಗೆ ಆ ಅನಿಲ ಹೊತ್ತಿಕೊಂಡು ಉರಿಯುವುದನ್ನು ನೀವು ಗಮನಿಸಬಹುದು. ಹಾಗಾದರೆ ಆ ಅನಿಲ ಯಾವುದಾಗಿರ್ಬಹುದು ಹೇಳ್ಬಹುದಾ? ಆ ಅನಿಲ ಹೈಡ್ರೋಜನ್ ಅನಿಲ. ಹಾಗಾದರೆ ಅಲ್ಲಿ ಬಿಡುಗಡೆಯಾದ ಅನಿಲ ಹೈಡ್ರೋಜನ್ ಅನಿಲ. ಇದೀಗ ನೀರಿನೊಂದಿಗೆ ಸೋಡಿಯಂ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಟ್ಟುಕೊಟ್ಟಿತು. ಹಾಗೆಯೇ ಪೊಟ್ಯಾಷಿಯಂ ಎಂಬ ಲೋಹ ಕೂಡ ನೀರಿನೊಂದಿಗೆ ವರ್ತಿಸುವಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಸರಿ, ಈಗ ಬೀಕರಿನಲ್ಲಿರುವ ಈ ದ್ರಾವಣಕ್ಕೆ 1-2 ಬಿಂದು ಫಿನಾಫ್ಥಲೀನನ್ನು ಹಾಕ್ತಾ ಇದ್ದಾರೆ. ಏನಾಯಿತು ಗಮನಿಸಿ. ಫಿನಾಫ್ಥಲೀನ್ ಹಾಕಿದಾಗ ಆ ದ್ರಾವಣದ ಬಣ್ಣ ಬದಲಾಯಿತು. ಈಗ ಅದು ನಸು ಗುಲಾಬಿ ಬಣ್ಣವನ್ನು ಹೊಂದಿದೆ, ಪಿಂಕ್ ಕಲರನ್ನು ಅದು ಪಡೆದಿದೆ. ಫಿನಾಫ್ಥಲೀನ್ ಅಂತೇಳಿದರೆ ಏನು? ಫಿನಾಫ್ಥಲೀನ್ ಎಂಬುದು ಕ್ಷಾರವನ್ನು ಪತ್ತೆ ಹಚ್ಚಲಿರುವ ಒಂದು ಸೂಚಕ. ಹಾಗಾದರೆ ಈ ದ್ರಾವಣ ಒಂದು ಕ್ಷಾರ ಅಂತ ಆಯಿತು ಅಲ್ವಾ? ಯಾವ ಕ್ಷಾರ ಆಗಿರ್ಬಹುದದು? ನಾವು ಅದಕ್ಕೆ ಏನನ್ನು ಹಾಕಿದ್ದು? ಸೋಡಿಯಂ ಎಂಬ ಲೋಹವನ್ನು ಹಾಕಿರುವಂಥದ್ದು. ಸೋಡಿಯಂ ಎಂಬ ಲೋಹ ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ಕ್ಷಾರ ಉಂಟಾಯಿತು. ಈಗ ಈ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರವರ್ತಕಗಳು ಯಾವುವು, ಉತ್ಪನ್ನಗಳು ಯಾವುವು ಎಂಬುದನ್ನು ಹೇಳಬೇಕು. ನೀವು ಈಗಾಗಲೇ ಇದೇ ತರಗತಿಯಲ್ಲಿ 2ನೇ ಅಧ್ಯಾಯದಲ್ಲಿ ಪ್ರವರ್ತಕಗಳು ಮತ್ತು ಉತ್ಪನ್ನಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ? ಪ್ರವರ್ತಕಗಳು ಯಾವುದು, ಇಲ್ಲಿ ಉತ್ಪನ್ನಗಳು ಯಾವುದು ಹೇಳ್ಬಹುದಾ? ಯಾವುದೆಲ್ಲ ಪ್ರವರ್ತಕಗಳು? ಸೋಡಿಯಂ ಮತ್ತು ನೀರು ಆಗಿದೆ ಪ್ರವರ್ತಕ. ಆಗ ಯಾವುದು ಉತ್ಪನ್ನ? ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಲೊಂದು ಅನಿಲ ಬಿಡುಗಡೆ ಆಗಿದೆ ಅಲ್ವಾ? ಪ್ರಯೋಗದಲ್ಲಿ ನೀವು ಕಂಡಿದ್ದೀರಾ, ಹೈಡ್ರೋಜನ್ ಎಂಬ ಅನಿಲ, ಅದು ಉತ್ಪನ್ನವಾಗಿದೆ. ಹಾಗಾದರೆ ನಾವೀಗ ಈ ಸಮೀಕರಣವನ್ನು ಸರಿದೂಗಿಸಿದ ಸಮೀಕರಣವನ್ನು ನೋಡುವ. Na plus 2H2O gives 2NaOH plus H2. Na plus 2H2O, ಸೋಡಿಯಂ ಪ್ಲಸ್ ನೀರು ಪ್ರವರ್ತಕಗಳು ಅಂತ ಹೇಳೋದು ನಾವಿದನ್ನು. ಗಿವ್ಸ್ ಕೊಡ್ತಾರೆ, ಏನನ್ನು ಕೊಡ್ತಾರೆ? ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಎಂಬ ಅನಿಲ. ಅನಿಲವನ್ನು ನಾವು ಸೂಚಿಸುವಾಗ ಆರೋ ಮಾರ್ಕನ್ನು ಮೇಲ್ಬದಿಗೆ ಬರಿತೇವೆ. ಸರಿ, ಇನ್ನೀಗ ನಾವು ಇನ್ನೊಂದು ಪ್ರಯೋಗವನ್ನು ಒಂದು ಸಣ್ಣ ವಿಡಿಯೋದ ಮೂಲಕ ಗಮನಿಸುವ. ಏನದು? ಮೆಗ್ನೀಷಿಯಂ ರಿಬ್ಬನ್ ಅನ್ನು ಉರಿಸುವಂತಹದ್ದು. ಮೆಗ್ನೀಷಿಯಂ ಎಂಬುದು ಒಂದು ಲೋಹ. ಆ ಲೋಹವನ್ನು ಉರಿಸುವುದು ಹೇಳಿದರೆ ಮೆಗ್ನೀಷಿಯಂ ಆಕ್ಸಿಜನಿನೊಂದಿಗೆ ವರ್ತಿಸುವಂಥದ್ದು. ಆಕ್ಸಿಜನ್ನೊಂದಿಗೆ ಅದು ಸಂಯೋಗಗೊಳ್ಳುವಂಥದ್ದು. ಏನಾಗ್ತದೆ ಆಗ? ಒಂದು ಹೊಸ ವಸ್ತು ಅಲ್ಲಿ ಉಂಟಾಗಿದೆ. ಮೆಗ್ನೀಷಿಯಂ ಆಕ್ಸೈಡ್, ಬಿಳಿ ಬಣ್ಣದ ಒಂದು ಹೊಸ ವಸ್ತು ಉಂಟಾದುದನ್ನು ನೀವು ಆ ವಿಡಿಯೋದಲ್ಲಿ ಗಮನಿಸಿದ್ದೀರಾ. ಈ ಪ್ರಯೋಗದಲ್ಲಿ ಮೆಗ್ನೀಷಿಯಂ ಉರಿಯುವಾಗ ಅಪಾರವಾದ ಬೆಳಕು ಮತ್ತು ಉಷ್ಣ ಚೈತನ್ಯವನ್ನು ಬಿಡುಗಡೆ ಮಾಡ್ತದೆ. ಈ ಸಮೀಕರಣವನ್ನು ನಾವು ಯಾವ ರೀತಿ ಬರೀಬಹುದು? Mg plus O2 gives 2MgO. ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ಉರಿದಾಗ ಮೆಗ್ನೀಷಿಯಂ ಆಕ್ಸೈಡ್ ದೊರಕುವುದು. 2Mg plus
O2 gives 2 MgO. ಇನ್ನು ಅನೇಕ ರಾಸಾಯನಿಕ ಬದಲಾವಣೆಗಳನ್ನು ನಾವು ನೋಡುವ. ಮುಖ್ಯವಾಗಿ ಉಷ್ಣ ರಾಸಾಯನಿಕ ಕ್ರಿಯೆಗಳು, ಪ್ರಭಾ ರಾಸಾಯನಿಕ ಕ್ರಿಯೆಗಳು, ಹಾಗೆಯೇ ವಿದ್ಯುತ್ ರಾಸಾಯನಿಕ ಕ್ರಿಯೆಗಳು. ಉಷ್ಣ ರಾಸಾಯನಿಕ ಕ್ರಿಯೆಗಳನ್ನು ನಾವು ಈ ತರಗತಿಯಲ್ಲಿ ನೋಡುವ. ಇದಕ್ಕೋಸ್ಕರ ಇಲ್ಲಿ ಕೂಡ ಒಂದು ಸಣ್ಣ ಪ್ರಯೋಗ ಗಮನಿಸಿ. ನಾನು ಒಂದು ಪ್ರನಾಳವನ್ನು ತೆಗೆದುಕೊಂಡು ಅದರಲ್ಲಿ 5 ml ನಷ್ಟು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕ್ತೇನೆ. ಇದು ಪ್ರನಾಳ. ಇದಕ್ಕೆ 5 ml ನಷ್ಟು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸ್ತೇನೆ. ಇದು ಹೈಡ್ರೋಕ್ಲೋರಿಕ್ ಆಮ್ಲ. ನೋಡಿದ್ರಲ್ಲ. ಈಗ ಇದಕ್ಕೆ 1-2 ತುಂಡು ಮೆಗ್ನೀಷಿಯಂ ರಿಬ್ಬನ್, ನನ್ನ ಕೈಯಲ್ಲಿರುವಂಥದ್ದು ಇದು ಮೆಗ್ನೀಷಿಯಂ ರಿಬ್ಬನ್, ಇದನ್ನು ಹಾಕ್ತೇನೆ. ಕೈಯಲ್ಲಿಯೇ ಇದನ್ನು ತುಂಡರಿಸಲಿಕ್ಕೆ ಆಗ್ತದೆ. ಈ ಮೆಗ್ನೀಷಿಯಂ ರಿಬ್ಬನ್ ಅನ್ನು ನಾನು ಇದಕ್ಕೆ ಹಾಕ್ತೇನೆ. ಗಮನಿಸಿ. ನೋಡಿದ್ರಲ್ಲ, ಏನಾಯ್ತು? ಈಗ ಒಂದು ಅನಿಲ ಹೊರಬರುತ್ತಿರುವುದನ್ನು ನೀವು ಕಾಣ್ತಿರ್ಬಹುದು. ಈ ಅನಿಲ ಯಾವುದಾಗಿರ್ಬಹುದು ಹೇಳ್ಬಹುದಾ? ಹೈಡ್ರೋಜನ್ ಅನಿಲ ಆಗಿದೆ. ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಎಂಬ ಅನಿಲ ಬಿಡುಗಡೆಯಾಗ್ತದೆ. ಈ ಪ್ರಯೋಗದಲ್ಲಿ ನಾನು ಈ ಪ್ರನಾಳವನ್ನು ಮುಟ್ಟಿ ನೋಡುವಾಗ ನನಗೆ ಬಿಸಿಯ ಅನುಭವ ಆಗ್ತಾ ಉಂಟು. ಅಂದರೆ ಉಷ್ಣವನ್ನು ಇದು ಬಿಡುಗಡೆಗೊಳಿಸಿದೆ ಎಂದು ಅರ್ಥ ಅಲ್ವಾ? ಹಾಗಾದರೆ ಉಷ್ಣ ರಾಸಾಯನಿಕ ಕ್ರಿಯೆಯಲ್ಲಿ ಇಲ್ಲಿ ಉಷ್ಣ ಬಿಡುಗಡೆಯಾಯಿತು. ಅಂದರೆ ಇದು ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ ಅಂತ ಆಯಿತು. ಈಗ ಇದರ ಸಮೀಕರಣವನ್ನು ಬರೆಯುವ. Mg plus 2HCl gives MgCl2 plus H2. ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರವರ್ತಕಗಳು, ಇವುಗಳು ಸೇರಿ ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ಹೈಡ್ರೋಜನ್ ಎಂಬ ಅನಿಲ ಇಲ್ಲಿ ಬಿಡುಗಡೆಯಾಗಿದೆ. ಪ್ಲಸ್ ಇದರೊಂದಿಗೆ ಉಷ್ಣ ಕೂಡ ಇಲ್ಲಿ ಬಿಡುಗಡೆಯಾಗಿದೆ. ಅಂದರೆ ಇದು ಒಂದು ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ. ಉಷ್ಣ ರಾಸಾಯನಿಕ ಕ್ರಿಯೆ ಉಷ್ಣ ರಾಸಾಯನಿಕ ಕ್ರಿಯೆಯಾಗಿದೆ ಇದು. ಅದರಲ್ಲಿ ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಕ್ಲೋರೈಡ್, ಹೈಡ್ರೋಜನ್ ಮತ್ತು ಉಷ್ಣವನ್ನು ಬಿಡುಗಡೆಗೊಳಿಸಿದ ಕಾರಣ ಇದನ್ನು ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೇವೆ. ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ. ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ. ಇನ್ನೀಗ ಉಷ್ಣವನ್ನು ಹೀರುವ ರಾಸಾಯನಿಕ ಕ್ರಿಯೆ ಏನು ಎಂಬುದನ್ನು ನೋಡುವ. ಪೊಟ್ಯಾಷಿಯಂ ಪರಮಾಂಗನೇಟ್ನ ವಿಭಜನೆ ಎಂಬ ಒಂದು ಪ್ರಯೋಗದ ಮೂಲಕ ಇದನ್ನು ನಾವು ತಿಳ್ಕೊಳ್ಳುವ. ಪೊಟ್ಯಾಷಿಯಂ ಪರಮಾಂಗನೇಟ್ ನೋಡಿ, ಈ ವಾಚ್ ಗ್ಲಾಸ್ನಲ್ಲಿ ಇರುವಂಥದ್ದು ಪೊಟ್ಯಾಷಿಯಂ ಪರಮಾಂಗನೇಟ್ ಆಗಿದೆ. ಇದರ ಬಣ್ಣವನ್ನೊಮ್ಮೆ ಗಮನಿಸಿ. ಇದು ಕಡು ನೇರಳೆ ಬಣ್ಣದಿಂದ ಕೂಡಿದೆ. ಈ ಪೊಟ್ಯಾಷಿಯಂ ಪರಮಾಂಗನೇಟ್ ಅನ್ನು ಒಂದು ತೇವರಹಿತವಾದ ಪ್ರನಾಳದಲ್ಲಿ ತೆಗೆದುಕೊಂಡು ಬಿಸಿ ಮಾಡುವುದು.
ಆಗ ಏನಾಗ್ತದೆ ಎಂಬುದನ್ನು ನಾವು ಒಂದು ಸಣ್ಣ ವಿಡಿಯೋದ ಮೂಲಕ ಗಮನಿಸುವ. ಈ ವಿಡಿಯೋದಲ್ಲಿ ಒಂದು ತೇವರಹಿತವಾದ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳನ್ನು ತೆಗೆದುಕೊಂಡು ಬಿಸಿ ಮಾಡ್ತಾ ಇದ್ದಾರೆ. ಬಿಸಿ ಮಾಡಿದಾಗ ಒಂದು ಅನಿಲವು ಪ್ರಮಾಣದ ಬಾಯಿಯ ಸಮೀಪ ಬರುವುದನ್ನು ನಾವು ಗಮನಿಸ್ತೇವೆ. ಆ ಅನಿಲ ಯಾವುದಾಗಿರ್ಬೋದು? ಇಲ್ಲಿ ಉರಿಯುತ್ತಿರುವ ಒಂದು ಅಗರಬತ್ತಿಯ ಕಿಡಿಯನ್ನು ಅದರ ಸಮೀಪ ತಂದಾಗ ಅದು ಚೆನ್ನಾಗಿ ಹೊತ್ತಿಕೊಂಡು ಉರಿಯುವುದನ್ನು ನೀವು ಕಾಣಬಹುದು. ಅಂದರೆ ಆ ಅನಿಲ ಯಾವುದಾಗಿರ್ಬಹುದು ಹೇಳ್ಬಹುದಾ? ಆಕ್ಸಿಜನ್ ಎಂಬ ಅನಿಲ. ಪೊಟ್ಯಾಷಿಯಂ ಪರಮಾಂಗನೇಟ್ಗೆ ಉಷ್ಣವನ್ನು ನೀಡಿದಾಗ ಅದು ವಿಭಜನೆಗೆ ಒಳಗಾಯಿತು. ಇಲ್ಲಿ ಉಷ್ಣವನ್ನು ನೀಡದೆ ಇರುತ್ತಿದ್ದರೆ ಈ ರಾಸಾಯನಿಕ ಕ್ರಿಯೆ ಜರುಗುತ್ತಿತ್ತೋ? ಇಲ್ಲ ಅಲ್ವಾ? ಉಷ್ಣವನ್ನು ಹೀರಿಕೊಂಡು ಇದು ವಿಭಜನೆಗೆ ಒಳಗಾಗಿದೆ. ಸರಿ, ಈಗ ನಾವು ಇದರ ಸಮೀಕರಣವನ್ನು ಬರೆಯುವ. 2KMnO4 plus ಉಷ್ಣ gives MnO4 plus MnO2 plus O2. ಇಲ್ಲಿ ಪ್ರವರ್ತಕದಲ್ಲಿ ನಾವು ಉಷ್ಣವನ್ನು ಬರೆದಿದ್ದೇವೆ. ಅಂದರೆ ಇದು ಉಷ್ಣವನ್ನು ಹೀರಿ ಜರುಗಿದ ರಾಸಾಯನಿಕ ಕ್ರಿಯೆ. ಪೊಟ್ಯಾಷಿಯಂ ಪರಮಾಂಗನೇಟ್ KMnO4 ಹೇಳಿದರೆ ಪೊಟ್ಯಾಷಿಯಂ ಪರಮಾಂಗನೇಟ್ ಇದು ವಿಭಜನೆಗೆ ಒಳಗಾಗಿ ಪೊಟ್ಯಾಷಿಯಂ ಮ್ಯಾಂಗನೇಟ್ ಮತ್ತು ಮ್ಯಾಂಗನೀಸ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಉಂಟಾಗಿದೆ. ಇಲ್ಲಿ ಪ್ರಮಾಣದಲ್ಲಿ ಉಳಿದ ವಸ್ತುವಿಗೆ ಪೊಟ್ಯಾಷಿಯಂ ಪರಮಾಂಗನೇಟ್ನ ಬಣ್ಣವಿದೆಯೇ? ಗಮನಿಸುವಾಗ ಇರುವುದಿಲ್ಲ, ಅದು ಹಸಿರು ಬಣ್ಣದಿಂದ ಈಗ ಕೂಡಿದೆ. ಅಂದರೆ ಅಲ್ಲಿ ಹೊಸ ವಸ್ತು ಉಂಟಾಗಿದೆ. ಅಂದರೆ ಇದೊಂದು ಬದಲಾವಣೆ, ಉಷ್ಣ ರಾಸಾಯನಿಕ ಬದಲಾವಣೆ, ಹೊಸ ವಸ್ತು ಇಲ್ಲಿ ಉಂಟಾಗಿದೆ. ಇಲ್ಲಿ ಇದು ಉಷ್ಣವನ್ನು ಹೀರಿಕೊಂಡು ಜರುಗಿದ ರಾಸಾಯನಿಕ ಕ್ರಿಯೆಯಾದುದರಿಂದ ಇದನ್ನು ಉಷ್ಣ ಹೀರುವ ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತಾರೆ. ಉಷ್ಣ ಹೀರುವ ರಾಸಾಯನಿಕ ಕ್ರಿಯೆ. ಹಾಗಾದರೆ ಉಷ್ಣ ರಾಸಾಯನಿಕ ಕ್ರಿಯೆಯಲ್ಲಿ ನಾವಾಗ ನೋಡಿದ್ದು ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ ಯಾವುದದು? ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುವಂಥದ್ದು. ಈಗ ಪೊಟ್ಯಾಷಿಯಂ ಪರಮಾಂಗನೇಟ್ ವಿಭಜನೆಯಾಯಿತು. ಇದು ಉಷ್ಣ ಹೀರುವ ರಾಸಾಯನಿಕ ಕ್ರಿಯೆ. ಹಾಗಾದರೆ ಉಷ್ಣ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ವಿಧ ಎಂಬುದಾಗಿ ನಾವು ಹೇಳಬಹುದು. ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ, ಮತ್ತೊಂದು ಉಷ್ಣ ಹೀರುವ ರಾಸಾಯನಿಕ ಕ್ರಿಯೆ. ಇನ್ನೀಗ ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆಯ ಮತ್ತೊಂದು ಉದಾಹರಣೆಯನ್ನು ಗಮನಿಸುವ. ಒಂದು ಪ್ರಮಾಣದಲ್ಲಿ ಸ್ವಲ್ಪ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತೆಗೆದುಕೊಳ್ಳುವ. ಕೆಲವು ಬಿಂದುಗಳಷ್ಟು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕುವ. ಈಗ ಇಲ್ಲಿ ಒಂದು ರಾಸಾಯನಿಕ ಬದಲಾವಣೆ ಆಯಿತು. ಈ ಪ್ರಯೋಗದಲ್ಲಿ ನಾನು ಈ ಟೆಸ್ಟ್ ಟ್ಯೂಬ್ ಅನ್ನು ಸ್ಪರ್ಶಿಸಿ ನೋಡುವಾಗ ಇದರ ಅಡಿಭಾಗ ಬಿಸಿಯಾಗಿರುವುದು ಅನುಭವಕ್ಕೆ ಬರುತ್ತದೆ. ಹೇಳಿದ್ರೆ ಇದು ಉಷ್ಣವನ್ನು ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ. ಉಷ್ಣವನ್ನು ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆಗಳನ್ನು ಉಷ್ಣ ವಿಸರ್ಜಕ ಕ್ರಿಯೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಗಳು ಎನ್ನುವರು. ಹಾಗೆಯೇ ಉಷ್ಣವನ್ನು ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆಗಳನ್ನು ಉಷ್ಣ ಹೀರುವ ಕ್ರಿಯೆಗಳು ಎಂದರೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಎನ್ನುವರು. ಇಲ್ಲಿಗೆ ಇವತ್ತಿನ ಪಾಠಭಾಗವನ್ನು ಮುಗಿಸುವ. ಮುಂದಿನ ತರಗತಿಗೆ ಬರುವಾಗ ಪಠ್ಯಪುಸ್ತಕದಲ್ಲಿರುವ ಮೌಲ್ಯಮಾಪನ ಮಾಡೋಣದ
ಒಂದನೇ ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.